ವಾಲ್ಮೀಕಿ ಹಗರಣ ಬಿಜೆಪಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ವಾಲ್ಮೀಕಿ ಹಗರಣ ಸಂಬಂಧಪಟ್ಟ ಸದನ ಪ್ರಸ್ತಾಪ ಮಾಡಿರುವಂಥದ್ದು. ಮೂಡ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ಗಂಭೀರ ಆರೋಪವನ್ನು ಮಾಡ್ತಾರೆ. ಸರ್, ಈ ಎರಡು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಬಂಧಪಟ್ಟ ಸಾಕಷ್ಟು ಗಂಭೀರ ಆರೋಪ ಮಾಡ್ತಾರೆ. ಮುಂದೆ ಏನಾಗುತ್ತೆ ತಮ್ಮ ಒಂದು ಅನಿಸಿಕೆ ಪ್ರಕಾರ? ಸಿದ್ದರಾಮಯ್ಯನವರು ಎರಡು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಅವರು ಯಾವುದರಿಂದಲೂ ತಪ್ಪಿಸೋಲಿಕ್ಕಾಗೋದಿಲ್ಲ. ಅಧಿಕಾರಿಗಳ ಮೇಲೆ ಹಾಕಿ, ಯೂನಿಯನ್ ಬ್ಯಾಂಕ್ ಮೇಲೆ ಹಾಕಿ ಅವ್ರು ಮಾಡಿದ್ದು ಅಕ್ಷಮ ಅಪರಾಧ ಇದೆ. ಅದೇ ರೀತಿ ಮೂಢಾಂತರ ನೇರವಾಗಿ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು, ಅದನ್ನೂ ಸಹ ದೊಡ್ಡ ಗಂಭೀರವಾದಂಥ ಒಂದು ಆರೋಪ ಅವ್ರಿಗೆ ಇರೋದ್ರಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು ರಾಜೀನಾಮೆ ಕೊಡ್ಬೇಕಂತೇಳಿ. ಈಗ ಇದ್ರ ಬಗ್ಗೆ ಅವರು ಭಾಳ ಇಷ್ಟು ಕೆಳಮಟ್ಟಕ್ಕೆ ಇಳಿದಾರತ್ತ ನಮ್ಗೆ ಅನಿಸಿರಲಿಲ್ಲ. ಸ್ವಾಭಿಮಾನಿ ಅದಾರ ತಿಳ್ಕೊಂಡಿದ್ದು. ಸಿದ್ದರಾಮಯ್ಯನವ್ರು ಮೊನ್ನೆ ಉತ್ತರ ಕೊಟ್ಟಿದ್ದು ನೋಡಿದ್ರೆ ತಮಗೇನೂ ಜವಾಬ್ದಾರಿನೇ ಇಲ್ಲ, ಇಡೀ ಒಂದು ಮುಖ್ಯಮಂತ್ರಿ ಅಂದರೆ ಇಡೀ ರಾಜ್ಯದ ಕಸ್ಟೋಡಿಯನ್ ತಾವೇ ಹಿಂದೆ ವಿರೋಧ ಪಕ್ಷದ ನಾಯಕರಿದ್ದಾಗ ಮಾತಾಡೋದಂಥದ್ದು. ಇವತ್ತು ಅವರೇ ಮುಖ್ಯಮಂತ್ರಿಯಾಗಿ ಆ ಪ್ರಶ್ನೆ ಯಾವುದನ್ನು 14 ತಿಂಗಳ ಹಿಂದೆ ಎಲ್ಲ ಎನ್ಕ್ವೈರಿ ಹಾಕಬೇಕಾಗಿತ್ತು. ಬಿ ಜೆ ಪಿ ಭ್ರಷ್ಟಾಚಾರ ಎಷ್ಟು ಮಾಡ್ಯಾರಲ್ಲ, ನಿಂಬಲ್ಲಿ ಏನೇನು ದಾಖಲೆ ಅದಾವಲ್ಲ, ಯಾರ್ಯಾರು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಯಾರು ಅಪ್ಪನ ಸಹಿ ಮಗ ಮಾಡ್ಯಾರ, ಅವೆಲ್ಲನೂ ಕೊಡಲಿ. ತಾಕತ್ತಿದ್ರೆ ಕರೋನಾದು ಕೊಡಲಿ. ನಾನು 2,500 ಕೋಟಿ ರೂಪಾಯಿಗೆ ಮುಖ್ಯಮಂತ್ರಿ ಹುದ್ದೆ ಮಾರಾಟಕ್ಕಿದೆ ಅಂತ ಅದನ್ನು CBI ಕೊಡಲಿ. ಅಂದರೆ ಯಾಕೆ ಕೊಡಲಿ ಅವರು ಹಗರಣ? ಏನು ಬಿಜೆಪಿ ಜೊತೆ ಏನೋ ಒಂದಷ್ಟು ಏನು ರಾಜಿ ಅಂತ ಇದೆಯಾ ಸಿದ್ದರಾಮಯ್ಯ? ಹೊಂದಾಣಿಕೆ ಮೇಲೇ ನಡೆದದ್ರಿ. ಈಗ ಈ ಮನೆ ಲೋಕಸಭೆ ಅಂತೂ ನಮ್ಮ ಪಾರ್ಟಿ ಹಾಳು ಮಾಡಿಬಿಟ್ರು ನಮ್ಮವರು. ಈಗ ಅವ್ರ ಜೊತೆ ಈಗ ಲೋಕಸಭೆದು ಮುಗೀತು. ಈಗ ಅವ್ರ ಮೇಲೆ ಕೆಸರಾಟ ಮಾಡಿ ನಾವು ನೀವು ಈಗ ಮತ್ತೆ 4 ವರ್ಷ ಏನೂ ಚುನಾವಣೆ ಇಲ್ಲಲ್ಲ, ಅದಕ್ಕೆ ಇದೊಂದು ರೀತಿ ಹೊಂದಾಣಿಕೆ ಮೇಲೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾಯಿದೆ. ಅದಕ್ಕೇ ನಾವು ಗಂಭೀರವಾಗಿ ತೊಗೊಂಡಿದ್ರಿಂದಲೇ ಇವತ್ತು ಕಾಂಗ್ರೆಸ್ನವ್ರಿಗೆ ಭಯ ಬಂದು BJPಯ ಭ್ರಷ್ಟಾಚಾರಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೊಂದಾಣಿಕೆ ಏನಂತ ಸರ್? ಅಪ್ಪ ಮಕ್ಕಳು ಸಿದ್ದರಾಮಯ್ಯ, DK ಶಿವಕುಮಾರ್, ಮತ್ತು BJP ಅಪ್ಪ ಮಕ್ಕಳು DK ಶಿವಕುಮಾರ್, ಸಿದ್ದರಾಮಯ್ಯ, ಇವರೆಲ್ಲ ಹೊಂದಾಣಿಕೆ. ಟಿಕೆಟ್ನಲ್ಲಿ ಹೊಂದಾಣಿಕೆ, ಲೋಕಸಭೆಯಲ್ಲಿ ಹೊಂದಾಣಿಕೆ, ವಿಧಾನಸಭೆಯಲ್ಲಿ ಹೊಂದಾಣಿಕೆ, ಭ್ರಷ್ಟಾಚಾರದಲ್ಲಿ ಹೊಂದಾಣಿಕೆ. ಅವ್ರ ಹಗರಣಗಳನ್ನು ಇವ್ರು ಮುಚ್ಚಿಡ್ಬೇಕು, ಇವ್ರ ಹಗರಣ ಮುಚ್ಚಿಡ್ಬೇಕು ಅನ್ನೋದು ಬಿಟ್ಟರೆ ಏನೂ ಇಲ್ಲ. ಇದು ಹೈಕಮಾಂಡ್ ತಿಳ್ಕೊಬೇಕಷ್ಟೇ. ಈ ರೀತಿ ಆದರೆ ಪಕ್ಷಕ್ಕೆ ಭಾಳ ದೊಡ್ಡ ಹಾನಿ ಆಗ್ತದೆ ಕರ್ನಾಟಕದಲ್ಲಿ. ಯಾಕಂದರೆ ಎಷ್ಟು ಲೋಕಸಭಾ ಸೀಟುಗಳು ಇವತ್ತು ನೋಡ್ರಿ ಎಲ್ಲ ಕಡೆದು ಸೋತ ಅಭ್ಯರ್ಥಿಗಳು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಕೇಂದ್ರಕ್ಕೆ. ಇವರೆಲ್ಲ ಈ ರೀತಿ ಹೊಂದಾಣಿಕೆ ಮಾಡಿಕೊಂಡು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದರಿಂದ ನಾವು ಸೋತೀವಿ ಅಂತೇಳಿ ಈಗಾಗಲೇ ಗುಲ್ಬರ್ಗಾದವರು, ಬೀದರ್ದವರು, ಸಿದ್ದೇಶು, ಅದೇ ರೀ ಇವು ದಾವಣಗೆರೆ, ಅಲ್ಲಿಂದ ಇದು ಏನು ಬೀದರು, ರಾಯಚೂರು, ಬಳ್ಳಾರಿ ಎಲ್ಲರೂ ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಸಿದ್ದರಾಮಯ್ಯ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ, ವಿಜೇಂದ್ರ, ಸಿದ್ದರಾಮಯ್ಯ, DK ಶಿವಕುಮಾರ್ ಯಾವ ವಿಚಾರ? ಎಲ್ಲದರಲ್ಲಿಯೂ ಹೊಂದಾಣಿಕೆ ಇದೆ. ಈಗಲೂ ಕೂಡ ಹೊಂದಾಣಿಕೆ ಇದೆಯಾ? ಈಗಲೂ ಅದು ಮುಂದುವರೆದ ಭಾಗನೇ ನಡೆದಿದೆ. ಚುನಾವಣೆ ನಂತರ ಅವರ ಭಯ ಇದೆ. ಇವರ ಹಗರಣಗಳನ್ನು ನಾವು ತೆಗೆದಿಲ್ಲ, ನಮ್ಮ ಹಗರಣ ತೆಗೆದಿಲ್ಲ ಅಂತ ಒಪ್ಪಂದ MOU ಸೈನ್ ಆಗಿದೆ. ಹೈಕಮಾಂಡ್ ಗೊತ್ತಿದೆ ಇದೆಲ್ಲ? ಹೈಕಮಾಂಡ್ ಗೊತ್ತಿಲ್ವಾ? ಗೊತ್ತಿದ್ದಾರೆ. ಹೈಕಮಾಂಡ್ ಯಾಕೆ ಸುಮ್ಮ ಕೂತಿದ್ದೆ ನಮಗೂ ಆಶ್ಚರ್ಯ. ಮತ್ತೆ ಸದನದಲ್ಲಿ ಜೋರ ಮಾತಾಡಿದ್ರಲ್ವಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವಿಜೇಂದ್ರ ಅವರು ಮಾತಾಡಿದ್ರು, ಅಶೋಕ್ ಮಾತಾಡಿದ್ರು. ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ರು ವಿಜೇಂದ್ರ ಅವರು. ಯಾರು ಅಭಿನಂದನೆ ಸಲ್ಲಿಸ್ತಾರೆ? ಸಿದ್ದರಾಮಯ್ಯ ಕೂಡ ತನಿಖೆಗೆ ಆದೇಶ ಮಾಡ್ತಿದ್ದು ಇದೇ ಕಾರಣ ಅಂತ ಅನ್ಸುತ್ತೆ ತಮಗೆ? ನಿನ್ನೆ ಎಲ್ಲ ಏನು ಆದೇಶ ಮಾಡ್ತೀನಿ ಅಂತ ಹೇಳ್ಯಾರಲ್ಲ, ಇವರಿಗೆ ಅನುಕೂಲ ಆಗುವಂಥ ಅಧಿಕಾರಿಗಳನ್ನೇ ಹಾಕಿ ಅದನ್ನು ಕ್ಲೋಸ್ ಮಾಡ್ತಾರೆ ಅಷ್ಟೇ. ಯಾರಿಗೆ ಅನುಕೂಲ ಆಗುತ್ತಂತ? ಇವರಿಗೆ ನಮ್ಮ ಅಪ್ಪ ಮಕ್ಕಳಿಗೆ ಅನುಕೂಲ ಅವರು ಅಂಥ ಒಳ್ಳೆಯ ಅಧಿಕಾರಿಗಳನ್ನೇ ಅವ್ರಿಗೆ ಹಾಕ್ತಾರೆ. ಈಗ ಮೂಡ ಸಂಬಂಧಪಟ್ಟಂತೆ ತಾವು ಗಂಭೀರ ತೆಗೆದುಕೊಳ್ತೀರಾ ಅಥವಾ ಮುಂದೆ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತಾ? ಆಗದೆ ಇದನ್ನು ನಾನು PIL ಹಾಕ್ತೇನೆ. ಇದನ್ನ ಅಷ್ಟಕ್ಕೆ ಬರೀ ವಿಧಾನಸಭೆಗೆ ಅಷ್ಟೇ ಸೀಮಿತ ಮಾಡೋದಲ್ಲ, ಮುಂದೆ ಸಾರ್ವಜನಿಕ ಹಿತಾಸಕ್ತಿನೂ ಹಾಕ್ತೇನೆ. ತಾವು ಹಾಕ್ತೀರಾ? ಹಾಂ, ಹಾಕ್ತೇನೆ. ಓಕೆ ಸರ್. ಸ್ವಲ್ಪ ಸೀರಿಯಸ್ ಆಗುತ್ತೆ ಅಂತ ಅನ್ಸುತ್ತೆ? ಹಾಂ, ನಿಶ್ಚಿತವಾಗಿ. ನೋಡ್ರಿ, ಇಂಥ ದೊಡ್ಡ ಭ್ರಷ್ಟಾಚಾರ ಹಗರಣ ನಡೆದ್ರೂ ಸಹಿತ ಈ ಸರ್ಕಾರ ಅದಕ್ಕೇನು ಇದು ಮಾಡೋದಿಲ್ಲ ಅಂದರೆ ನಾವು ಕೊನೆಗೆ ನ್ಯಾಯಾಲಯಕ್ಕೆ ಹೋಗ್ತೀವಿ. ಒಂದು ತಾಕಾಗ್ತದೆ ಸರ್, ಒಂದು ವೇಳೆ ಏನು PIL ಹಾಕಿ ಅಥವಾ ಏನಾದರೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಸಂದರ್ಭ ಏನೋ ಬಂದರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬರ್ತಾರೆ ಅನ್ನೋಂಥದ್ದು ನಿಜ? ಬಿಡ್ತಾರೆ ಗೊತ್ತಿಲ್ಲ ರೀ. ಆದರೆ ಇವು ಎರಡೂ ಹಗರಣಗಳಲ್ಲಿ ಗಂಭೀರವಾದ ಆರೋಪ ಅದಾವು. ನೇರವಾಗಿ ಮುಖ್ಯಮಂತ್ರಿನೇ ಜವಾಬ್ದಾರ ಅದ, ಮತ್ತಾರೂ ಇಲ್ಲ. ಮ್ಯಾಗೇ ಕ್ರಮ ತಗೋಬೇಕು. ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತಾ ಅಥವಾ ಕೊಡ್ತಾರಾ? ಬೇಕಾಗ್ತದೆ ರೀ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಹೆಂಗೆ ಕೇಜ್ರಿವಾಲ್ನ ಒಳಗೆ ಹಾಕಿದ್ರು ಹಂಗೆ ಇವ್ರನ್ನೂ ಒಳಗೆ ಹಾಕ್ತಾರೆ. ಸರ್, ಟಿಕೆಟ್ ವಿಚಾರದಲ್ಲಿ ಏನಾದರೂ ಹೊಂದಾಣಿಕೆ ಯಾವ ಕ್ಷೇತ್ರ ಅಂತ ಸರ್? ಲೋಕಸಭೆ ಅಥವಾ ವಿಧಾನಸಭೆ? 9 ಕ್ಷೇತ್ರಗಳಲ್ಲಿ ಅಂತರೂ ಸೋಲಿಕ್ಕೆ ಇವರೇ ಕಾರಣ, ಅಪ್ಪ ಮಕ್ಕಳೇ. ರಾಜ್ಯದ ಹೊಂದಾಣಿಕೆ ಮಾಡ್ಕೊಂಡಿದ್ರು ಸರ್ ನಿಮ್ಮ ಪ್ರಕಾರ? ರಾಜ್ಯದ ಹೊಂದಾಣಿಕೆ ಮಾಡ್ಕೊಂಡು? ಹಾಂ, ನೀವು ವಿಜೇಂದ್ರ, ಸಿದ್ದರಾಮಯ್ಯ ಎಲ್ಲ ಒಪ್ಪಂದದ ಮ್ಯಾಗಲೇ ಲೋಕಸಭಾ ಟಿಕೆಟ್ ಹಂಚ್ಕೊಂಡ್ರು. ಶಿಕಾರಿಪುರಕ್ಕೆ ವೀಕ್ ಕ್ಯಾಂಡಿಡೇಟ್ ಹಾಕಿದ್ರು BJPದು.
ಇದರಲ್ಲಿ ಸಿದ್ದರಾಮಯ್ಯ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಜೇಂದ್ರ ಸಪೋರ್ಟ್ ಮಾಡ್ದ, ಲಿಂಗಾಯತ ಒಬ್ಬ ಸ್ವಾಮಿ ಹಿಡ್ಕೊಂಡು ಹಿಡ್ಕೊಂಡು ಎಲ್ಲ ನಡೆದ. ಇದು ಸತ್ಯ. ಅವ್ರಿಗೇನೋ ಮಾನ ಮರ್ಯಾದೆ ಇದ್ದರೆ ಆ ಕುರ್ಚಿ ಮ್ಯಾಗ ಇರಬಾರ್ದು ಖರೆ ಅಂದ್ರೆ. ಅಸೆಂಬ್ಲಿಯಲ್ಲೂ ಕೂಡ ಹೊಂದಾಣಿಕೆ ಆಗಿದೆ ಸರ್. 100%. ಎಷ್ಟು ಕ್ಷೇತ್ರದಲ್ಲಿ ಸರ್ ತಮ್ಮ ಪ್ರಕಾರ? ಶಿಕಾರಿಪುರದಲ್ಲಿ ಪಕ್ಷೇತರ ಅಭ್ಯರ್ಥಿ 77,000 ಹುಟ್ಟು ತಗೋತಾನೆ, ಕಾಂಗ್ರೆಸ್ ಅಭ್ಯರ್ಥಿ 7,000 ತಗೋತಾನೆ. ವರ್ಣಾದಲ್ಲಿ ಸೋಮಣ್ಣ ಅವ್ರನ್ನ ಸೋಲಿಸ್ತಾರೆ. ಇದೆಲ್ಲ ಒಪ್ಪಂದ. ಎಷ್ಟು ಕ್ಷೇತ್ರ ಸರ್ ನಿಮ್ಮ ಪ್ರಕಾರ? ವಿಧಾನಸಭೆಯಲ್ಲಿ ಒಂದು 50 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು, ಲೋಕಸಭೆಯಲ್ಲಿ 9 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು. ಇಷ್ಟೆಲ್ಲ ಗೊತ್ತಿದೆ, ಹೈಕಮಾಂಡ್ ಮಾಹಿತಿ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದ್ದೀವಿ. ಅಲ್ಲಿ ಹೈಕಮಾಂಡದವ್ರಿಗೂ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಇಷ್ಟು ಓಪನ್ ಮಾತಾಡೋದು ಏನೋ ಕ್ರಮ ಕೈಗೊಂಡ್ರೆ ಅಂದರೆ ಹೊಂದಾಣಿಕೆ ಅನ್ನೋದು ಕ್ರಮಕ್ಕೆ ಅವ್ರ ಮ್ಯಾಗ ಕೈಕೊಳ್ಳಿ. ಬದಲು ಪಕ್ಷದ ವಿರುದ್ಧ ಮಾಡೋದ್ರ ಮ್ಯಾಗ ನನ್ನ ಮ್ಯಾಗ ಏನು ಕ್ರಮ ಕೈಕೊಳ್ತಾರೆ? ಹೊಂದಾಣಿಕೆ ಇಲ್ಲ ಅಂದ್ರೆ ಗೆದ್ಬಿಡೋರು ಅಂತ ಅರ್ಥ. ನೀವು 28 ಗೆಲ್ತಿದ್ವಿ. ಹೊಂದಾಣಿಕೆ ಇರದೇ ಇದ್ರೆ 28 ಲೋಕಸಭೆ ಗೆಲ್ತೀವಿ. ಯಾವುದೋ ಒಳ ಹೊಂದಾಣಿಕೆನ ಒಪ್ಪಂದ ಅಂತನಾ? ಒಪ್ಪಂದನೇ. ಅವ್ರಿಗೆ ಸಹಾಯ ಮಾಡಿದ್ರು. ಚಾಮರಾಜನಗರನ ಹಿಡಿದು ಬೀದರ್ ಅವರಿಗೆ ಎಲ್ಲ ನಾವು ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದು ಒಂದಷ್ಟು ಅನುಕೂಲ ಆಯ್ತು ಅನ್ಸುತ್ತೆ. ಹಳೆ ಮೈಸೂರು ಬಗ್ಗೆ ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದು 100%. ಕುಮಾರಸ್ವಾಮಿ ಅವರಿಂದ BJP ಲಾಭ ಆಗಿದೆ. ಇದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹಗರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಜೊತೆ ಮತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಗಂಭೀರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಕೂಡ ಒಂದಷ್ಟು ಕ್ಷೇತ್ರ ಹೊಂದಾಣಿಕೆ ಅಂತ ಹೇಳುವ ಮೂಲಕ ಹೊಸ ತಿರುವನ್ನು ಕೊಟ್ಟಿರುವಂಥದ್ದು. ಈ ವಿಚಾರ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ವಾಲ್ಮೀಕಿ ಹಗರಣ ಬಿಜೆಪಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ವಾಲ್ಮೀಕಿ ಹಗರಣ ಸಂಬಂಧಪಟ್ಟ ಸದನ ಪ್ರಸ್ತಾಪ ಮಾಡಿರುವಂಥದ್ದು. ಮೂಡ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ಗಂಭೀರ ಆರೋಪವನ್ನು ಮಾಡ್ತಾರೆ ಸರ್. ಈ ಎರಡು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಬಂಧಪಟ್ಟ ಸಾಕಷ್ಟು ಗಂಭೀರ ಆರೋಪ ಮಾಡ್ತಾರೆ. ಮುಂದೆ ಏನಾಗುತ್ತೆ ತಮ್ಮ ಒಂದು ಅನಿಸಿಕೆ ಪ್ರಕಾರ? ಸಿದ್ದರಾಮಯ್ಯನವರು 2 ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಅವರು ಯಾವುದರಿಂದಲೂ ತಪ್ಪಿಸೋಲಿಕ್ಕಾಗೋದಿಲ್ಲ. ಅಧಿಕಾರಿಗಳ ಮೇಲೆ ಹಾಕಿ, ಯೂನಿಯನ್ ಬ್ಯಾಂಕ್ ಮೇಲೆ ಹಾಕಿ ಅವ್ರು ಮಾಡಿದ್ದು ಅಕ್ಷಮ ಅಪರಾಧ ಇದೆ. ಅದೇ ರೀತಿ ಮೂಢಾಂತರು ನೇರವಾಗಿ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು, ಅದನ್ನೂ ಸಹ ದೊಡ್ಡ ಗಂಭೀರವಾದಂಥ ಒಂದು ಆರೋಪ ಅವ್ರಿಗೆ ಇರೋದ್ರಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು ರಾಜೀನಾಮೆ ಕೊಡ್ಬೇಕಂತೇಳಿ. ಈಗ ಇದ್ರ ಬಗ್ಗೆ ಅವರು ಭಾಳ ಇಷ್ಟು ಕೆಳಮಟ್ಟಕ್ಕೆ ಇಳಿದಾರತ್ತೆ ನಮ್ಗೆ ಅನಿಸಿರಲಿಲ್ಲ. ಸ್ವಾಭಿಮಾನಿ ಅದಾರ ತಿಳ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವ್ರು ಮೊನ್ನೆ ಉತ್ತರ ಕೊಟ್ಟಿದ್ದು ನೋಡಿದ್ರೆ ತಮಗೇನೂ ಜವಾಬ್ದಾರಿನೇ ಇಲ್ಲ, ಇಡೀ ಒಂದು ಮುಖ್ಯಮಂತ್ರಿ ಅಂದರೆ ಇಡೀ ರಾಜ್ಯದ ಕಸ್ಟೋಡಿಯನ್ ತಾವೇ ಹಿಂದೆ ವಿರೋಧ ಪಕ್ಷದ ನಾಯಕರಿದ್ದಾಗ ಮಾತಾಡೋದಂಥದ್ದು. ಇವತ್ತು ಅವರೇ ಮುಖ್ಯಮಂತ್ರಿಯಾಗಿ ಆ ಪ್ರಶ್ನೆ ಯಾವುದನ್ನು 14 ತಿಂಗಳ ಹಿಂದೆ ಎಲ್ಲ ಎನ್ಕ್ವೈರಿ ಹಾಕಬೇಕಾಗಿತ್ತು. BJP ಭ್ರಷ್ಟಾಚಾರ ಎಷ್ಟು ಮಾಡ್ಯಾರಲ್ಲ, ನಿಂಬಲ್ಲಿ ಏನೇನು ದಾಖಲೆ ಅದಾವಲ್ಲ, ಯಾರ್ಯಾರು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಯಾರು ಅಪ್ಪನ ಸೈ ಮಗ ಮಾಡ್ಯಾರ, ಅವೆಲ್ಲನೂ ಕೊಡಲಿ. ತಾಕತ್ತಿದ್ರೆ ಕರೋನಾದು ಕೊಡಲಿ. ನಾನು 2,500 ಕೋಟಿ ರೂಪಾಯಿಗೆ ಮುಖ್ಯಮಂತ್ರಿ ಹುದ್ದೆ ಮಾರಾಟಕ್ಕಿದೆ ಅಂತ ಅದನ್ನು CBI ಕೊಡಲಿ. ಅಂದರೆ ಯಾಕೆ ಕೊಡಲಿ ಅವರು ಹಗರಣ? ಅಂದ್ರೆ ಏನು ಬಿಜೆಪಿ ಜೊತೆ ಏನೋ ಒಂದಷ್ಟು ಏನು ರಾಜಿ ಅಂತ ಇದೆಯಾ ಸಿದ್ದರಾಮಯ್ಯ? ಹೊಂದಾಣಿಕೆ ಮೇಲೇ ನಡೆದದ್ರಿ. ಈಗ ಈ ಮನೆ ಲೋಕಸಭೆ ಅಂತೂ ನಮ್ಮ ಪಾರ್ಟಿ ಹಾಳು ಮಾಡಿಬಿಟ್ರು ನಮ್ಮವರು. ಈಗ ಅವ್ರ ಜೊತೆ ಈಗ ಲೋಕಸಭೆದು ಮುಗೀತು. ಈಗ ಅವ್ರ ಮೇಲೆ ಕೆಸರಾಟ ಚಾರ್ಜ್ ಮಾಡಿ ನಾವು ನೀವು ಈಗ ಮತ್ತೆ 4 ವರ್ಷ ಏನೂ ಚುನಾವಣೆ ಇಲ್ಲಲ್ಲ. ಅದಕ್ಕೆ ಇದೊಂದು ರೀತಿ ಹೊಂದಾಣಿಕೆ ಮೇಲೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾಯಿದೆ. ಅದಕ್ಕೇ ನಾವು ಗಂಭೀರವಾಗಿ ತೊಗೊಂಡಿದ್ರಿಂದಲೇ ಇವತ್ತು ಕಾಂಗ್ರೆಸ್ನವ್ರಿಗೆ ಭಯ ಬಂದು BJPಯ ಭ್ರಷ್ಟಾಚಾರಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೊಂದಾಣಿಕೆ ಏನಂತ ಸರ್? ಅಪ್ಪ ಮಕ್ಕಳು ಸಿದ್ದರಾಮಯ್ಯ, DK ಶಿವಕುಮಾರ್, ಮತ್ತು BJP ಅಪ್ಪ ಮಕ್ಕಳು DK ಶಿವಕುಮಾರ್, ಸಿದ್ದರಾಮಯ್ಯ, ಇವರೆಲ್ಲ ಹೊಂದಾಣಿಕೆ. ಟಿಕೆಟ್ನಲ್ಲಿ ಹೊಂದಾಣಿಕೆ, ಲೋಕಸಭೆಯಲ್ಲಿ ಹೊಂದಾಣಿಕೆ, ವಿಧಾನಸಭೆಯಲ್ಲಿ ಹೊಂದಾಣಿಕೆ, ಭ್ರಷ್ಟಾಚಾರದಲ್ಲಿ ಹೊಂದಾಣಿಕೆ. ಅವ್ರ ಹಗರಣಗಳನ್ನು ಇವ್ರು ಮುಚ್ಚಿಡ್ಬೇಕು, ಇವ್ರ ಹಗರಣ ಮುಚ್ಚಿಡ್ಬೇಕು ಅನ್ನೋದು ಬಿಟ್ಟರೆ ಏನೂ ಇಲ್ಲ. ಇದು ಹೈಕಮಾಂಡ್ ತಿಳ್ಕೊಬೇಕಷ್ಟೇ. ಈ ರೀತಿ ಆದರೆ ಪಕ್ಷಕ್ಕೆ ಭಾಳ ದೊಡ್ಡ ಹಾನಿ ಆಗ್ತದೆ ಕರ್ನಾಟಕದಲ್ಲಿ. ಯಾಕಂದರೆ ಎಷ್ಟು ಲೋಕಸಭಾ ಸೀಟುಗಳು ಇವತ್ತು ನೋಡ್ರಿ ಎಲ್ಲ ಕಡೆದು ಸೋತ ಅಭ್ಯರ್ಥಿಗಳು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಕೇಂದ್ರಕ್ಕೆ. ಇವರೆಲ್ಲ ಈ ರೀತಿ ಹೊಂದಾಣಿಕೆ ಮಾಡಿಕೊಂಡು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದರಿಂದ ನಾವು ಸೋತೀವಿ ಅಂತೇಳಿ ಈಗಾಗಲೇ ಗುಲ್ಬರ್ಗಾದವರು, ಬೀದರ್ದವರು, ಸಿದ್ದೇಶು, ಅದೇ ರೀ ಇವು ದಾವಣಗೆರೆ, ಅಲ್ಲಿಂದ ಇದು ಏನು ಬೀದರು, ರಾಯಚೂರು, ಬಳ್ಳಾರಿ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಸಿದ್ದರಾಮಯ್ಯ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ, ವಿಜೇಂದ್ರ, ಸಿದ್ದರಾಮಯ್ಯ, DK ಶಿವಕುಮಾರ್ ಯಾವ ವಿಚಾರ ಎಲ್ಲದರಲ್ಲಿಯೂ ಹೊಂದಾಣಿಕೆ ಇದೆ. ಈಗಲೂ ಕೂಡ ಹೊಂದಾಣಿಕೆ ಇದೆಯಾ? ಈಗಲೂ ಮುಂದುವರೆದ ಭಾಗನೇ ನಡೆದಿದೆ. ಚುನಾವಣೆ ನಂತರ ಅವರ ಭಯ ಇದೆ. ಇವರ ಹಗರಣಗಳನ್ನು ನಾವು ತೆಗೆದಿಲ್ಲ, ನಮ್ಮ ಹಗರಣ ತೆಗೆದಿಲ್ಲ ಅಂತ ಒಪ್ಪಂದ MOU ಸೈನ್ ಆಗಿದೆ. ಹೈಕಮಾಂಡ್ ಗೊತ್ತಿದೆ ಇದೆಲ್ಲ? ಹೈಕಮಾಂಡ್ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ದಾರೆ. ಹೈಕಮಾಂಡ್ ಯಾಕೆ ಸುಮ್ಮ ಕೂತಿದ್ದೆ ನಮಗೂ ಆಶ್ಚರ್ಯ. ಸರ್
ಮತ್ತೆ ಸದನದಲ್ಲಿ ಜೋರ ಮಾತಾಡಿದ್ರಲ್ವಾ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಮಾತಾಡಿದ್ರು, ಅಶೋಕ್ ಮಾತಾಡಿದ್ರು. ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ಅಭಿನಂದನೆ ಸಲ್ಲಿಸೋದು ವಿಜೇಂದ್ರ ಅವರು ಯಾರು ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದರಾಮಯ್ಯ ಕೂಡ ತನಿಖೆಗೆ ಆದೇಶ ಮಾಡ್ತಿದ್ದು ಇದೇ ಕಾರಣ ಅಂತ ಅನ್ಸುತ್ತೆ ತಮಗೆ? ನಿನ್ನೆ ಎಲ್ಲ ಏನು ಆದೇಶ ಮಾಡ್ತೀನಿ ಅಂತ ಹೇಳ್ಯಾರಲ್ಲ, ಇವ್ರಿಗೆ ಅನುಕೂಲ ಆಗುವಂಥ ಅಧಿಕಾರಿಗಳನ್ನೇ ಹಾಕಿ ಅದನ್ನು ಕ್ಲೋಸ್ ಮಾಡ್ತಾರೆ ಅಷ್ಟೇ. ಯಾರಿಗೆ ಅನುಕೂಲ ಆಗುತ್ತಂತ? ಇವ್ರಿಗೆ ನಮ್ಮ ಅಪ್ಪ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂಥ ಒಳ್ಳೆಯ ಅಧಿಕಾರಿಗಳನ್ನೇ ಅವ್ರಿಗೆ ಹಾಕ್ತಾರೆ. ಈಗ ಮೂಡ ಸಂಬಂಧಪಟ್ಟಂತೆ ತಾವು ಗಂಭೀರ ತೆಗೆದುಕೊಳ್ತೀರಾ ಅಥವಾ ಮುಂದೆ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತಾ? ಆಗದೆ ಇದನ್ನು ನಾನು PIL ಹಾಕ್ತೇನೆ. ಇದನ್ನ ಅಷ್ಟಕ್ಕೆ ಬರೀ ವಿಧಾನಸಭೆಗೆ ಅಷ್ಟೇ ಸೀಮಿತ ಮಾಡೋದಿಲ್ಲ, ಮುಂದೆ ಸಾರ್ವಜನಿಕ ಹಿತಾಸಕ್ತಿನೂ ಹಾಕ್ತೇನೆ. ತಾವು ಹಾಕ್ತೀರಾ? ಹಾಂ ಹಾಕ್ತೇನೆ. ಓಕೆ ಸರ್. ಸ್ವಲ್ಪ ಸೀರಿಯಸ್ ಆಗುತ್ತೆ ಅಂತ ಅನ್ಸುತ್ತೆ. ಹಾಂ ನಿಶ್ಚಿತವಾಗಿ ನೋಡ್ರಿ, ಇಂಥ ದೊಡ್ಡ ಭ್ರಷ್ಟಾಚಾರ ಹಗರಣ ನಡೆದ್ರೂ ಸಹಿತ ಈ ಸರ್ಕಾರ ಅದಕ್ಕೇನು ಇದು ಮಾಡೋದಿಲ್ಲ ಅಂದರೆ ನಾವು ಕೊನೆಗೆ ನ್ಯಾಯಾಲಯಕ್ಕೆ ಹೋಗ್ತೀವಿ. ಒಂದು ಟಾಕ್ ಆಗ್ತದೆ ಸರ್, ಒಂದು ವೇಳೆ ಏನು PIL ಹಾಕಿ ಅಥವಾ ಏನಾದರೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಸಂದರ್ಭ ಏನೋ ಬಂದರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬರ್ತಾರೆ ಅನ್ನೋಂಥದ್ದು ನಿಜ. ಬರ್ತಾವ್ರು ಬಿಡ್ತಾರೆ ಗೊತ್ತಿಲ್ಲ ರೀ. ಆದರೆ ಇವು ಎರಡೂ ಹಗರಣಗಳಲ್ಲಿ ಗಂಭೀರವಾದ ಆರೋಪ ಅದಾವು. ನೇರವಾಗಿ ಮುಖ್ಯಮಂತ್ರಿನೇ ಜವಾಬ್ದಾರ ಅದ, ಮತ್ತಾರೂ ಇಲ್ಲ. ಮ್ಯಾಗೇ ಕ್ರಮ ತಗೋಬೇಕು. ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತಾ ಅಥವಾ ಕೊಡ್ತಾರಾ? ಬೇಕಾಗ್ತದೆ ರೀ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಹೆಂಗೆ ಕೇಜ್ರಿವಾಲ್ನ ಒಳಗೆ ಹಾಕಿದ್ರು ಹಂಗೆ ಇವ್ರನ್ನೂ ಒಳಗೆ ಹಾಕ್ತಾರೆ. ಸರ್, ಟಿಕೆಟ್ ವಿಚಾರದಲ್ಲಿ ಏನಾದರೂ ಹೊಂದಾಣಿಕೆ ಯಾವ ಕ್ಷೇತ್ರ ಅಂತ ಸರ್, ಲೋಕಸಭೆ ಅಥವಾ ವಿಧಾನಸಭೆ? 9 ಕ್ಷೇತ್ರಗಳಲ್ಲಂತರೂ ಸೋಲಿಕ್ಕೆ ಇವರೇ ಕಾರಣ, ಅಪ್ಪ ಮಕ್ಕಳೇ. ರಾಜ್ಯತ್ವ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಸರ್, ನಿಮ್ಮ ಪ್ರಕಾರ ರಾಜ್ಯತ್ವ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ? ಹಾಂ, ನೀವು ವಿಜೇಂದ್ರ ಸಿದ್ದರಾಮಯ್ಯ ಎಲ್ಲ ಒಪ್ಪಂದದ ಮ್ಯಾಗಲೇ ಲೋಕಸಭೆ ಟಿಕೆಟ್ ಹಂಚ್ಕೊಂಡ್ರು. ಶಿಕಾರಿಪುರಕ್ಕೆ ವೀಕ್ ಕ್ಯಾಂಡಿಡೇಟ್ ಹಾಕಿದ್ರು BJPದು. ಇದರಲ್ಲಿ ಸಿದ್ದರಾಮಯ್ಯ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಜೇಂದ್ರ ಸಪೋರ್ಟ್ ಮಾಡ್ದ, ಲಿಂಗಾಯತ ಒಬ್ಬ ಸ್ವಾಮಿ ಹಿಡ್ಕೊಂಡು ಹೇಳ್ಕೊಂಡು ಎಲ್ಲ ನಡೆದ. ಇದು ಸತ್ಯ. ಅವ್ರಿಗೇನೋ ಮಾನ ಮರ್ಯಾದೆ ಇದ್ದರೆ ಆ ಕುರ್ಚಿ ಮ್ಯಾಗ ಇರಬಾರ್ದು ಖರೆ ಅಂದ್ರೆ. ಅಸೆಂಬ್ಲಿಯಲ್ಲೂ ಕೂಡ ಹೊಂದಾಣಿಕೆ ಆಗಿದೆ ಸರ್? 100%. ಎಷ್ಟು ಕ್ಷೇತ್ರದಲ್ಲಿ ಸರ್ ತಮ್ಮ ಪ್ರಕಾರ? ಶಿಕಾರಿಪುರದಲ್ಲಿ ಪಕ್ಷೇತರ ಅಭ್ಯರ್ಥಿ 77,000 ಹುಟ್ಟು ತಗೋತಾನೆ, ಕಾಂಗ್ರೆಸ್ ಅಭ್ಯರ್ಥಿ 7,000 ತಗೋತಾನೆ. ವರ್ಣಾದಲ್ಲಿ ಸೋಮಣ್ಣ ಅವ್ರನ್ನ ಸೋಲಿಸ್ತಾರೆ. ಇದೆಲ್ಲ ಒಪ್ಪಂದ. ಎಷ್ಟು ಕ್ಷೇತ್ರ ಸರ್ ನಿಮ್ಮ ಪ್ರಕಾರ? ವಿಧಾನಸಭೆಯಲ್ಲಿ ಒಂದು 50 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು, ಲೋಕಸಭೆಯಲ್ಲಿ 9 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು. ಇಷ್ಟೆಲ್ಲ ಗೊತ್ತಿದೆ, ಹೈಕಮಾಂಡ್ ಮಾಹಿತಿ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದ್ದೀವಿ. ಅಲ್ಲಿ ಹೈಕಮಾಂಡದವ್ರಿಗೂ ಗುರ್ತಿದೆ, ಅವ್ರಿಗೇನು ಗೊತ್ತಿಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಇಷ್ಟು ಓಪನ್ ಮಾತಾಡೋದು ಏನೋ ಕ್ರಮ ಕೈಗೊಂಡ್ರೆ ಅಂದರೆ ಹೊಂದಾಣಿಕೆ ಅನ್ನೋದು ಕ್ರಮಕ್ಕೆ ಅವ್ರ ಮ್ಯಾಗ ಕೈಕೊಳ್ಳಿ ಬದಲು ಪಕ್ಷದ ವಿರುದ್ಧ ಮಾಡೋದ್ರ ಮ್ಯಾಗ ನನ್ನ ಮ್ಯಾಗ ಏನು ಕ್ರಮ ಕೈಗೊಳ್ತಾರೆ. ಹೊಂದಾಣಿಕೆ ಇಲ್ಲ ಅಂದ್ರೆ ಗೆದ್ಬಿಡೋರು ಅಂತ ಅರ್ಥ ನೀವು? 28 ಗೆಲ್ತಿದ್ವಿ. ಹೊಂದಾಣಿಕೆ ಇರದೇ ಇದ್ರೆ 28 ಲೋಕಸಭೆ ಗೆಲ್ತೀವಿ. ಯಾವುದೋ ಒಳ ಹೊಂದಾಣಿಕೆನ ಒಪ್ಪಂದ ಅಂತನಾ? ಒಪ್ಪಂದನೇ. ಅವ್ರಿಗೆ ಸಹಾಯ ಮಾಡಿದ್ರು. ಇಲ್ಲ, ಚಾಮರಾಜನಗರನ ಹಿಡಿದು ಬೀದರ್ ಅವರಿಗೆ ಎಲ್ಲ ನಾವು ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದು ಒಂದಷ್ಟು ಅನುಕೂಲ ಆಯ್ತು ಅನ್ಸುತ್ತೆ. ಹಳೆ ಮೈಸೂರು ಬಗ್ಗೆ ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದು 100%. ಕುಮಾರಸ್ವಾಮಿ ಅವರಿಂದ BJP ಲಾಭ ಆಗಿದೆ. ಇದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹಗರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಜೊತೆ ಮತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಗಂಭೀರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಕೂಡ ಒಂದಷ್ಟು ಕ್ಷೇತ್ರ ಹೊಂದಾಣಿಕೆ ಅಂತ ಹೇಳುವ ಮೂಲಕ ಹೊಸ ತಿರುವನ್ನು ಕೊಟ್ಟಿರುವಂಥದ್ದು. ಈ ವಿಚಾರ BJP ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಯ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ